ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಇವತ್ತಿನ ಎಪಿಸೋಡ್ನಲ್ಲಿ ನಾವು ಪ್ರಸ್ತುತ ಸಂದರ್ಭದಲ್ಲಿ ಇಂಧನ ವಲಯದಲ್ಲಿ ಹೂಡಿಕೆಯನ್ನು ಮಾಡಬಹುದೇ ಎಂಬುದರ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಚೇತನ್ ಅವರು ಒಬ್ಬ ಅನುಭವಿ ಮತ್ತು ಜಾಗರೂಕತೆಯುಳ್ಳ ಹೂಡಿಕೆದಾರರು. ಅವರು ಯಾವಾಗಲೂ ಕೂಡ ಮಾರುಕಟ್ಟೆಯಲ್ಲಿ ಒಂದು ನಿರ್ದಿಷ್ಟ ವಿಷಯದ ಆಧಾರದ ಮೇಲೆ ಹೂಡಿಕೆಯನ್ನು ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಕಳೆದ ಕೆಲ ತಿಂಗಳಲ್ಲಿ ಅವರು ರಕ್ಷಣಾ ವಲಯ, ಸರ್ಕಾರಿ ವಲಯ ಮತ್ತು ರೈಲು ಸಂಚಾರದ ವಲಯಗಳಲ್ಲಿ ಹೂಡಿಕೆಯನ್ನು ಮಾಡಿ ಬಹಳಷ್ಟು ಹಣವನ್ನು ಗಳಿಸಿದ್ದಾರೆ. ಮುಂದಿನ ಬಾರಿ ಅವರು ಬ್ಯಾಟರಿ, ಪರ್ಯಾಯ ಇಂಧನ ಮತ್ತು ಮರು ನವೀಕರಿಸಬಲ್ಲಂತಹ ಇಂಧನ ವಲಯಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ. ಅವರು ಮುಂದಿನ 6 ರಿಂದ 12 ತಿಂಗಳುಗಳಲ್ಲಿ ಅಂತಹ ಸ್ಟಾಕುಗಳಲ್ಲಿ ಹೂಡಿಕೆ ಮಾಡುವ ಯೋಚನೆಯನ್ನು ಹೊಂದಿದ್ದಾರೆ. ಆದರೆ ಮರು ನವೀಕರಿಸಬಲ್ಲ ಇಂಧನ ವಲಯಕ್ಕೆ ಸಂಬಂಧಪಟ್ಟಂತೆ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ಈಗ ಅಂದರೆ ಸರಿಯಾದ ಸಮಯ ಹೌದಾ, ಇದು ಸರಿಯಾದ ಸಮಯವೇ, ಹಾಗೂ ಈ ವಿಷಯದ ಮೇಲೆ ತಮ್ಮ ಪೋರ್ಟ್ಫೋಲಿಯೋವನ್ನು ನಿರ್ಮಿಸಿಕೊಳ್ಳುವುದಕ್ಕೆ ಬಯಸುವವರು ಯಾವ ಷೇರುಗಳನ್ನು ಆರಿಸಿಕೊಳ್ಳಬೇಕು, ಅದನ್ನೇ ನಾವೀಗ ತಿಳಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಡಿ, ಈ ವಲಯಗಳ ಕಂಪನಿಗಳ ಬಗ್ಗೆ ಚೇತನ್ ಓದೋದಕ್ಕೆ ಆರಂಭ ಮಾಡಿದಾಗ ಅವರು ಅವುಗಳಲ್ಲಿ ಅಗಾಧ ಸಾಮರ್ಥ್ಯವನ್ನು ಕಂಡರು. ವಾಸ್ತವದಲ್ಲಿ ಪ್ರಕ್ಷುಬ್ಧ ಕಚ್ಚಾ ತೈಲಗಳ ಮೇಲಿನ ಅವಲಂಬನೆಯನ್ನು ಮತ್ತು ಆಮದು ಹಣದುಬ್ಬರವನ್ನು ಕಡಿತಗೊಳಿಸುವುದಕ್ಕೆ ವಿದ್ಯುತ್ ವಾಹನಗಳು ಮತ್ತು ಮರು ನವೀಕರಿಸಬಲ್ಲ ಇಂಧನಗಳೊಂದಿಗೆ ಈಗ ಹಸಿರು ಜಲಜನಕವು ಕೂಡ ಒಂದು ಅಗಾಧವಾದ ಸಾಧ್ಯತೆ ಆಗಿದೆ. ಹಸಿರು ಜಲಜನಕ ತೈಲ ಮತ್ತು ಗ್ಯಾಸ್ಗಳಿಗಿಂತ ಬಹಳ ಅಗ್ಗ ಅಂತ ಪರಿಗಣಿಸಲಾಗಿದೆ. ಇದೇ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಮತ್ತು ಕಂಪನಿಗಳು ಬಹುದೊಡ್ಡ ಪ್ರಮಾಣದಲ್ಲಿ ಹಸಿರು ಜಲಜನಕದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿವೆ. ಭಾರತ ದೇಶ 2070ರ ವೇಳೆಗೆ ಇಂಗಾಲ ತಟಸ್ಥ ದೇಶ ಆಗುವ ಗುರಿಯನ್ನು ಹೊಂದಿದೆ. ಆದಾಗ್ಯೂ ಕೂಡ ಆರ್ಥಿಕತೆಯ ಬೆಳವಣಿಗೆಯೊಂದಿಗೆ ಇಂಧನದ ಬೇಡಿಕೆ ಬಹಳಷ್ಟು ಹೆಚ್ಚಾಗಲಿದೆ. ಕಳೆದ 2 ದಶಕಗಳಲ್ಲಿ ಭಾರತದ ಇಂಧನ ಬೇಡಿಕೆ ದುಪ್ಪಟ್ಟಾಗಿದೆ. ಅದು 2030ರ ವೇಳೆಗೆ ಕನಿಷ್ಠ 25% ಹೆಚ್ಚಾಗಲಿದೆ ಅಂತ ನಿರೀಕ್ಷಿಸಲಾಗಿದೆ. ಭಾರತ ದೇಶವು ತನ್ನ ಒಟ್ಟು ಇಂಧನ ಅವಶ್ಯಕತೆಯ 40% ಆಮದು ಮಾಡಿಕೊಳ್ತಾ ಇದೆ. ಇದಕ್ಕಾಗಿ 90 ಶತಕೋಟಿ ಅಮೆರಿಕನ್ ಡಾಲರ್ಗಳಿಗೂ ಹೆಚ್ಚು ಮೊತ್ತದ ಹಣವನ್ನು ಇದಕ್ಕಾಗಿ ವೆಚ್ಚ ಮಾಡಲಾಗ್ತಿದೆ. ಇನ್ನು ಇದರ ಹೊರತಾಗಿ ಸಾಗಾಣಿಕೆ ಮತ್ತು ಉತ್ಪಾದನಾ ವಲಯವು ಪಳೆಯುಳಿಕೆ ಇಂಧನಗಳ ಮೇಲೆ ಅಗಾಧವಾದ ಅವಲಂಬನೆಯನ್ನು ಹೊಂದಿದೆ. ಇವುಗಳನ್ನು ಬಹುತೇಕ ಆಮದು ಮಾಡಿಕೊಳ್ಳಲಾಗುತ್ತೆ. ಆದ್ದರಿಂದ ಇಂಧನ ಬಳಕೆಯಲ್ಲಿ ಪಳೆಯುಳಿಕೆ ಇಂಧನಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡೋದಕ್ಕೆ ಮರು ನವೀಕರಿಸಬಲ್ಲ ಇಂಧನ ಮೂಲಗಳ ಪಾಲನ್ನು ಹೆಚ್ಚಿಸುವ ತಂತ್ರಜ್ಞಾನದ ಅವಶ್ಯಕತೆ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ವರ್ಷದ ಬಜೆಟ್ನಲ್ಲಿ ಸರ್ಕಾರ ಹಣಕಾಸು ವರ್ಷ 2024ರಿಂದ ಹಣಕಾಸು ವರ್ಷ 2030ರವರೆಗೆ ರಾಷ್ಟ್ರೀಯ ಹಸಿರು ಜಲಜನಕ ಅಭಿಯಾನಕ್ಕೆ ಅಂತ 19,744 ಕೋಟಿಯನ್ನು ಹಂಚಿಕೆ ಮಾಡಿದೆ. ಹಸಿರು ಜಲಜನಕದ ವಾರ್ಷಿಕ ಉತ್ಪಾದನೆ 2030ರ ವೇಳೆಗೆ 50 ಲಕ್ಷ ಟನ್ಗಳಷ್ಟು ಇರಬೇಕೆಂಬ ಗುರಿಯನ್ನು ಸರ್ಕಾರ ಹೊಂದಿದೆ. ಇದರಿಂದ ಪಳೆಯುಳಿಕೆಯ ಇಂಧನದ ಅವಲಂಬನೆ ಕಡಿಮೆ ಆಗಬಹುದು ಅನ್ನೋದು ಸರ್ಕಾರದ ನಿರೀಕ್ಷೆ ಆಗಿದೆ. ಇದರೊಂದಿಗೆ ಇಂಧನ ಸಂರಕ್ಷಣೆ ಕಾಯ್ದೆಯ ಪ್ರಕಾರ ಸರ್ಕಾರವು ಹಸಿರು ಇಂಧನವನ್ನು ಕೊಳ್ಳುವುದನ್ನು ಕಡ್ಡಾಯ ಮಾಡೋದಕ್ಕೆ ಯೋಚನೆ ಮಾಡ್ತಿದೆ ಅನ್ನೋದನ್ನು ಕೂಡ ಚೇತನ್ ಓದಿದ್ರು. ಇದರೊಂದಿಗೆ ಇಂಧನ ಸಂರಕ್ಷಣೆ ಕಾಯ್ದೆಯ ಪ್ರಕಾರ ಸರ್ಕಾರವು ಹಸಿರು ಇಂಧನ ಕೊಳ್ಳುವುದನ್ನು ಕಡ್ಡಾಯ ಮಾಡೋದಕ್ಕೆ ಯೋಚಿಸ್ತಿದೆ ಎಂಬುದನ್ನು ಸಹ ಚೇತನ್ ಓದಿದ್ರು. ಅದು 2030ರ ವೇಳೆಗೆ ಮರು ನವೀಕರಿಸಬಲ್ಲ ಇಂಧನವು ಒಟ್ಟು ಇಂಧನ ಬಳಕೆ 40%ಕ್ಕಿಂತ ಹೆಚ್ಚಿನ ಪಾಲನ್ನು ಹೊಂದಿರಬೇಕು ಅನ್ನೋದು ಅದರ ಆಸೆ ಆಗಿರೋದೇ ಇದಕ್ಕೆ ಕಾರಣ ಆಗಿದೆ. ಇನ್ನು ಮರು ನವೀಕರಿಸಬಲ್ಲ ಇಂಧನದ ಬೇಡಿಕೆ ನಿರೀಕ್ಷಿತ ಮಟ್ಟವನ್ನು ಮುಟ್ಟದಿದ್ದರೂ ಕೂಡ ಹೆಚ್ಚಾಗುವ ನಿರೀಕ್ಷೆಯಂತೂ ಇದ್ದೇ ಇದೆ. ಇದಲ್ಲದೆ ಚೇತನ್ S&P ಗ್ಲೋಬಲ್ ರೇಟಿಂಗ್ಸ್ ವರದಿಯನ್ನು ಕೂಡ ಓದಿದ್ರು. ಅದರ ಪ್ರಕಾರ 2022ರಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಕೇವಲ 1.1% ಮಾತ್ರ ಆಗಿದ್ದು, ಇದು ಏಷ್ಯಾಕ್ಕೆ ಹೋಲಿಸಿದರೆ ಬಹಳನೇ ಕಡಿಮೆ ಇದೆ. ಏಷ್ಯಾ ಖಂಡದಲ್ಲಿ ವಿದ್ಯುತ್ ವಾಹನಗಳ ಸರಾಸರಿ ಬಳಕೆಯೇ 17.3ರಷ್ಟಿದೆ. 2030ರ ವೇಳೆಗೆ ಭಾರತದಲ್ಲಿ ವಿದ್ಯುತ್ ವಾಹನಗಳ ಬಳಕೆ 30% ಮಟ್ಟವನ್ನು ಮುಟ್ಟಲಿದೆ ಅನ್ನೋದು ಭಾರತ ಸರ್ಕಾರದ ನಿರೀಕ್ಷೆ ಆಗಿದೆ. ಆದಾಗ್ಯೂ ಕೂಡ ಮುಂದಿನ 2 ವರ್ಷಗಳಲ್ಲಿ 50 ಗಿಗಾವ್ಯಾಟ್ ಸಾಮರ್ಥ್ಯದ ಬ್ಯಾಟರಿಗಳನ್ನು ಅಭಿವೃದ್ಧಿಪಡಿಸುವ ನಿರೀಕ್ಷೆ ಇದೆ. ಇದು ಎಕ್ಸೈಡ್, ಅಮರ್ ರಾಜಾ ಮತ್ತು ಗ್ರೀವ್ಸ್ ಕಾಟನ್ಗಳಂತಹ ಕಂಪನಿಗಳಿಗೆ ಸಹಾಯ ಮಾಡಲಿದೆ. ಯಾವೆಲ್ಲ ಇತರ ಕಂಪನಿಗಳು ಮರು ನವೀಕರಿಸಬಲ್ಲ ಇಂಧನ, ಹಸಿರು ಜಲಜನಕ ಮತ್ತು ಬ್ಯಾಟರಿಗಳ ವ್ಯವಹಾರವನ್ನು ನಡೆಸ್ತಿವೆ ಎಂಬ ಪ್ರಶ್ನೆ ಈಗ ಎದುರಾಗುತ್ತೆ. ಭಾರತದಲ್ಲಿ ಪ್ರಸ್ತುತ ಅದಾನಿ ಗ್ರೀನ್ ಎನರ್ಜಿ, ಸ್ಟೆರ್ಲಿಂಗ್ ಆ್ಯಂಡ್ ವಿಲ್ಸನ್ ರಿನ್ಯೂವಬಲ್ ಎನರ್ಜಿ, ಟಾಟಾ ಪವರ್, ಐನಾಕ್ಸ್ ವೈಂಡ್ ಆ್ಯಂಡ್ ಸುಜಲಾನ್ ಎನರ್ಜಿ ಹಾಗೂ NTPCಗಳು ಗಾಳಿ ಇಂಧನದ ಪ್ರಮುಖ ಕಂಪನಿಗಳಾಗಿವೆ. ONGC, RIL, BPCL, IOC, ಜಿಂದಲ್ ಸ್ಟೈನ್ಲೆಸ್, JSW ಎನರ್ಜಿ, ಅದಾನಿ ಗ್ರೀನ್, GAIL
ಹಾಗೆಯೇ ABB ಸಿಮೆಂಟ್ಸ್ ಮತ್ತು L&T ಕಂಪನಿಗಳು ಹಸಿರು ಜಲಜನಕದ ವಲಯದಲ್ಲಿನ ಪ್ರಮುಖ ಹೆಸರುಗಳಾಗಿವೆ. ಬ್ಯಾಟರಿ ಉತ್ಪಾದನಾ ವಲಯದಲ್ಲಿ ಅದಾನಿ ಮತ್ತು ಅಂಬಾನಿ ಸಮೂಹಗಳೆರಡೂ ಕೂಡ ಅಗಾಧ ಮೊತ್ತದ ಹೂಡಿಕೆಯನ್ನು ಮಾಡ್ತವೆ. ಈಗ ಚೇತನ್ ರವರ ಮುಂದಿರುವ ಮುಖ್ಯವಾದ ಪ್ರಶ್ನೆ ಏನಪ್ಪಾ ಅಂದರೆ, ಮುಂದಿನ 6 ರಿಂದ 12 ತಿಂಗಳ ಹೂಡಿಕೆಯ ದೃಷ್ಟಿಯಿಂದ ಯಾವ ಕಂಪನಿಯಲ್ಲಿ ಹೂಡಿಕೆಯನ್ನು ಮಾಡೋದು ಉತ್ತಮ ಅನ್ನೋದು. ನೀವು ನಿಮ್ಮ ಪೋರ್ಟ್ಫೋಲಿಯೋದ ಶೇಕಡ 5 ರಿಂದ 10% ಮರುನವೀಕರಿಸಬಲ್ಲ ಇಂಧನ, ಹಸಿರು ಜಲಜನಕ ಮತ್ತು ಬ್ಯಾಟರಿಗಳಿಗೆ ಸಂಬಂಧಿಸಿದ ಕಂಪನಿಗಳಿಗೆ ಹಂಚಿಕೆ ಮಾಡಬಹುದು. ನೀವೇನಾದರೂ ಇದೊಂದೇ ವಲಯದಲ್ಲಿ ಮಾತ್ರವೇ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಿದರೆ ಟಾಟಾ ಪವರ್, ಟಾಟಾ ಮೋಟಾರ್ಸ್, ಟಾಟಾ ಕೆಮ್, RIL, ಕಾರ್ಬೋರೆಂಡಮ್, ಯೂನಿವರ್ಸಲ್, L&T, ನೀವೇನಾದರೂ ಇದೊಂದೇ ವಲಯದಲ್ಲಿ ಮಾತ್ರವೇ ಹೂಡಿಕೆಯನ್ನು ಮಾಡೋದಕ್ಕೆ ಬಯಸಿದರೆ ಟಾಟಾ ಪವರ್, ಟಾಟಾ ಮೋಟಾರ್ಸ್, ಟಾಟಾ ಕೆಮ್, RIL, ಕಾರ್ಬೋರೆಂಡಮ್, ಯೂನಿವರ್ಸಲ್, L&T, ಅಮಿ ಆರ್ಗ್ಯಾನಿಕ್ಸ್ ಹಾಗೆ ಐನಾಕ್ಸ್ ಗ್ರೀನ್ ಕಂಪನಿಗಳಲ್ಲಿ ನಿಮ್ಮ ಬಂಡವಾಳದ ಶೇಕಡ 70 ರಿಂದ 75% ಹೂಡಿಕೆ ಮಾಡಬಹುದು. ಉಳಿದ ಶೇಕಡ 20 ರಿಂದ 25% ನೀವು ಸ್ವಲ್ಪ ಹೆಚ್ಚಿನ ಮಟ್ಟದ ಅಪಾಯ ಇರಬಹುದಾದ ಸುಜಲಾನ್, ಅಯಾನ್ ಎಕ್ಸ್ಚೇಂಜ್, ವಾರಿ ರಿನ್ಯೂವಬಲ್, ಇನ್ನು ವಲೆಕ್ಟ್ರಿ ಗ್ರೀನ್ ಟೆಕ್ ಮತ್ತು JBM ಆಟೋ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಹೇಗಂತ ಸ್ವಸ್ತಿಕ್ ಇನ್ವೆಸ್ಟ್ಮಾರ್ಟ್ನ ಸಂಶೋಧನಾ ವಿಭಾಗದ ಮುಖ್ಯಸ್ಥರಾದ ಸಂತೋಷ್ ಮೀನಾ ಹೇಳ್ತಾರೆ. ಹೀಗಾಗಿ ಮುಂದಿನ 6 ರಿಂದ 12 ತಿಂಗಳುಗಳ ಅವಧಿಗೆ ಮರುನವೀಕರಿಸಬಲ್ಲ ಇಂಧನ, ಹಸಿರು ಜಲಜನಕ ಮತ್ತು ಬ್ಯಾಟರಿ ಪ್ರಮುಖ ವಿಷಯ ಆಗಿದೆ. ನಿಮ್ಮ ಬಂಡವಾಳದ ದೊಡ್ಡ ಮೊತ್ತವನ್ನು ಈ ವಲಯದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಹೂಡಿಕೆಯನ್ನು ಮಾಡೋದು ಅತ್ಯುತ್ತಮವಾದ ಕ್ರಮ ಆಗಿದೆ. ಇದು ಅಪಾಯದ ಮಟ್ಟವನ್ನು ಸಹ ಕಡಿಮೆ ಮಾಡುತ್ತೆ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.